ಯೂಟ್ಯೂಬ್ ಕಿಚನ್ಗೆ ಸ್ವಾಗತ. ಬನ್ನಿ ನಾವೀಗ ಕೊತ್ತಂಬರಿ ಸೊಪ್ಪು ಮಾಡೋದು ಹೇಗೆ ಅಂತ ನೋಡೋಣ. ಕೊತ್ತಂಬರಿ ಸೊಪ್ಪಿಗೆ ಬೇಕಾಗಿರೋ ಪದಾರ್ಥಗಳು: ಸಣ್ಣಗೆ ಹೆಚ್ಕೊಂಡಿರೋ ಒಂದು ಕಟ್ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 2 ಟೇಬಲ್ ಸ್ಪೂನ್ 1 2 3 ಮಸಾಲ, 5 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಬಟರ್ 100 ಗ್ರಾಮ್. ಮೊದಲಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕಾದ್ಮೇಲೆ ಅರ್ಧ ಬೆಣ್ಣೆ ಹಾಕೊಳ್ಳೋಣ. ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಹಾಕೊಳ್ಳೋಣ. ಚೆನ್ನಾಗಿ ಮೆಲ್ಟ್ ಆಗೋ ಥರ ಹುರ್ಕೊಳ್ಳಿ. ಉಪ್ಪು, ಪೆಪ್ಪರ್ ಪೌಡ್ರು, 1 2 3 ಮಸಾಲ ಹಾಕ್ತಾ ಇದ್ದೀನಿ. ಘಮ ವಾಸನೆ ಬರೋಗಂಟ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಗೊತ್ತಾಗ್ತಾ ಇರ್ಬೋದು, ಇದು ಸ್ವಲ್ಪ ಪಟ ಅಂತ ಸೌಂಡ್ ಬರಬೇಕು. ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದಾಗಿದೆ. ಇದಕ್ಕೆ ನಾನು 2 ಲೀಟರ್ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಲಿ. ಈಗ ಕಪ್ಪಲ್ಲಿ ತೆಗೆದುಕೊಂಡಿರೋ ಕಾರ್ನ್ಫ್ಲೋರ್ನ ನೀರಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ಹಸಿ ವಾಸನೆ ಹೋಗೋ ಗಂಟ ಕುದಿಸ್ಕೊಂಡ್ರೆ ಸಾಕು. 50 ಗ್ರಾಮ್ ಬೆಣ್ಣೆ ಇವಾಗ ಸೇರಿಸ್ಕೊತಾ ಇದ್ದೀನಿ. 2 ನಿಮಿಷ ಕುದಿ ಬಂದರೆ ಸೂಪ್ ರೆಡಿ. ಸೂಪ್ ಕುಡಿಯುವಾಗ ನಿಂಬೆಹಣ್ಣು ರಸ ಸೇರಿಸ್ಕೊಂಡು ಕುಡೀರಿ, ಇನ್ನೂ ಚೆನ್ನಾಗಿರುತ್ತೆ. ಈ ಸೂಪ್ನ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಬಿಡೋ ಮಾತೇ ಇಲ್ಲ, ಮತ್ತೆ ಟ್ರೈ ಮಾಡ್ತಾನೆ ಇರ್ತೀರಾ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.